ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನಾದರೂ ತಮ್ಮ ಮಕ್ಕಳು ಇಂಡಸ್ಟ್ರಿಗೆ ಹೋಗಬೇಕು ಅಥವಾ ಹೋಗ್ತಾರೆ ಅಂತ ಹೇಳಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಆ ಭಯದಿಂದ ಹೊರಗೆ ಬರೋದು ಹೇಗೆ, ನೀವು ಏನು ಹೇಳ್ತೀರಾ? ಜೊತೆಗೆ ನಿಮಗೆ ನಂತರದಲ್ಲಿ ಸಿಕ್ಕಿರುವಂಥ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿ? ಅಂದ್ರೆ ಸೊ ಆಕ್ಚುಲಿ ನಾನು ಸಿಂಗಲ್ ಚೈಲ್ಡ್ ಆಯ್ತಾ, ಸಿಂಗಲ್ ಪೇರೆಂಟ್ಸ್ ಇರೋದು. ಪಪ್ಪ ಎಕ್ಸ್ಪೈರ್ಡ್ ಆಗಿದ್ರು. ಸೊ ಹಾಗಾಗಿ ನಮ್ಮ ಮನೇಲಿ ವೆರಿ ಸ್ಟ್ರಿಕ್ಟ್ ಇತ್ತು. ನಾನು ಬೆಳೆದಿದ್ದೆಲ್ಲ ರೀತಿ ಎಲ್ಲ ತುಂಬಾ ಸ್ಟ್ರಿಕ್ಟ್, ಬಟ್ ತುಂಬಾ ಪ್ಯಾಂಪರ್ಡ್ ಕೂಡ, ತುಂಬಾ ಮುದ್ದಾಗಿ ಕೂಡ ಸಾಕಿದ್ರು. ಸೊ ಮನೇಲಿ ಒಂದು ಹೆಣ್ಣು ಹುಡುಗಿ ಇದೆ ಅಂದ್ರೆ ಫಸ್ಟ್ ಅವ್ರ ಕೆಲಸ ಅಂದ್ರೆ ಫಸ್ಟ್ ಕಾಲೇಜು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಫಸ್ಟ್ ಮದ್ವೆನೆ. ಅದ್ರ ನೆಕ್ಸ್ಟ್ ಸ್ಟೋರಿನೇ ಮದ್ವೆ. ಅಲ್ಲಿ ಮಧ್ಯದಲ್ಲಿ ವರ್ಕ್ ಅನ್ನೋದು ಬರೋದೇ ಇಲ್ಲ. ಸೊ ಮದ್ವೆ ಅಂತ ಇದ್ರು. ನಾನು ಹೇಳ್ತಾ ಇದ್ದೆ, ನನಗಂದ್ರೆ ಲೈಫಲ್ಲಿ ಚಿಕ್ಕವಳಿಂದಲೂ ವೆರಿ ಇಂಡಿಪೆಂಡೆಂಟ್. ನಾನು ಏನಾದ್ರೂ ಹೊಸದಾಗಿ ಏನಾದ್ರು ಸಾಧನೆ ಮಾಡಬೇಕು, ಏನಾದ್ರೂ ಯಾವುದೇ ವಿಚಾರವಾಗಿ ಏನೇ ತಗೊಂಡ್ರು, ಅದು ಮೂವಿ ಅಂತ ಅಲ್ಲ, ಬೇರೆ ಯಾವ್ದ್ರಲ್ಲಾದ್ರೂ ಒಂದು ಸಾಧನೆ ಮಾಡಬೇಕು, ನಂದೇ ಆದ ಒಂದು ಹೆಸರು ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಅವಾಗ ನಾನು ನಾನು ಹೇಳ್ದೆ, ಇಲ್ಲ ಚೂರು ಬೆಂಗಳೂರಿಗೆ ಹೋಗಿ ಟ್ರೈ ಮಾಡ್ತೀನಿ, 1-2 ವರ್ಷ ಟೈಮ್ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಮೀಡಿಯಾದಲ್ಲಿ ಹಂಗೆಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವಾಗ್ಲೂ ಅಷ್ಟೇ ಓಕೆ ಏನಾದ್ರು ಮಾಡ್ಬೇಕು ಅದೇ ಇರೋದು ಮೈಂಡಲ್ಲಿ, ಇಲ್ಲ ಏನಾದ್ರು ಮಾಡೋಣ ಅಂತೇಳಿ. ದೆನ್ ಅದಾಗಿದ್ಮೇಲೆ ಮೂವಿ ಸ್ಟಾರ್ಟ್ ಆಗ್ಬೇಕಾರೆ ಪ್ರತಿ ಸಲ ನಮ್ಮ ಪೇರೆಂಟ್ಸ್ ಹೇಳಿದ್ರು, ಆಯ್ತು ಶೂಟ್ ಮಾಡ್ತಿದ್ಯಾ ಎಲ್ಲಿ ರಿಲೀಸ್ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂದ್ರೆ ಹೌದು, ಯಾಕೆ ರಿಲೀಸ್ ಆಗ್ತಿಲ್ಲ ಅಂದ್ರೆ ಐ ಆಮ್ ನಾಟ್ ಅ ಪ್ರೊಡ್ಯೂಸರ್, ನನಗೇನು ಗೊತ್ತಿಲ್ಲ ರಿಲೀಸ್ ಯಾಕೆ ಆಗ್ತಿಲ್ಲ ಅಂತೇಳಿ. ದೆನ್ ಲಾಸ್ಟ್ ಇಯರ್ ನಂದು ಆಕ್ಚುಲಿ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ಎಲ್ಲ ಪ್ರಾಜೆಕ್ಟ್ಸು 3 ಪ್ರಾಜೆಕ್ಟ್ಸು ಒಂದೇ ವರ್ಷ ರಿಲೀಸ್ ಆಯ್ತು. ಸೊ ಅಂದ್ರೆ ನಮ್ಮ ಪೇರೆಂಟ್ಸಿಗೆ ಯಾವಾಗ ಅವರಿಗೆ ನಮ್ಮ ಬಗ್ಗೆ ನಂಬಿಕೆ ಬರೋದು ಅಂತ ಹೇಳಿದ್ರೆ, ನಾವೇನಾದ್ರು ಮಾಡಿರೋದು ನೋಡಿದ್ರೆ ನಂಬಿಕೆ ಬರುತ್ತೆ. ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅಂದ್ರೆ ಸಪೋರ್ಟಿವ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸ್ ಕೂಡ ಅದೇ ತರ. ಸೊ ಎಲ್ಲ ನೋಡಿದ್ರು, ಬಂದ್ರು, ಮೂವಿ ನೋಡಿದ್ರು, ಎಲ್ಲ ನನ್ನ ಅಂದ್ರೆ ಅಪ್ರಿಶಿಯೇಟ್ ಮಾಡೋದು, ಎಲ್ಲರೂ ಕ್ಲಾಪ್ಸ್ ಕೊಡೋದೆಲ್ಲ ನೋಡ್ಬೇಕಾದ್ರೆ ಅವ್ರಿಗೆ ಖುಷಿ ಆಯ್ತು. ಓಕೆ ಹುಡುಗಿ ಏನೋ ಮಾಡ್ತಾ ಇದ್ದಾಳೆ ಅಂತ. ದೆನ್ ಫ್ರಮ್ ಲಾಸ್ಟ್ ಇಯರ್ ನನಗೆ ಆಕ್ಚುಲಿ ನಮ್ಮ ಪೇರೆಂಟ್ಸ್ ಸಪೋರ್ಟಿವ್ ಆಗಿ ಓಕೆ ನೀನ್ ಮಾಡು ಮೂವಿನ, ಫೈನ್ ವಿ ಆರ್ ಓಕೆ ಅಂತೇಳಿ. ಇನ್ನು ವಿರಾನಿಕಾ ಶೆಟ್ಟಿ ಅವರ ಕೈ ಹಿಡಿಯುವಂತ ಹುಡುಗ ಯಾರು ಅಂತ? ಇಲ್ಲ ಇದು ಆಸ್ ಆಫ್ ನೌ ನಾನು ಸಿಂಗಲ್. ಸೊ ಅದು ಆಕ್ಚುಲಿ ನಮ್ಮ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ. ಐ ಗಿವನ್ ದೆಮ್ ದ ಅಥಾರಿಟಿ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದೆ ಸ್ವಲ್ಪ ಟೈಮ್ ಕೊಡಿ ಅಂತೇಳಿ. ಎವ್ರಿ ಇಯರ್ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, 2020 ಜನವರಿ ಬಂದಿದ ತಕ್ಷಣ ನಾವು ರೆಸೊಲ್ಯೂಷನ್ ಅಂತ ಮಾಡ್ಕೊಬಿಡ್ತೀವಿ. ಸೊ ನಾವೊಂದು ರೆಸೊಲ್ಯೂಷನ್ ಪಟ್ಟಿ ಮಾಡ್ಕೊಳ್ಳೋದು. ಈ ವರ್ಷ ಏನಾದ್ರು ಮದ್ವೆ ಅಂತ ಹೇಳಿದ್ರೆ ಈ ವರ್ಷ ನಾನು ಹೇಳಿದಮ್ಮ ಇದೊಂದು ಮಾಡಕ್ಕಿದೆ, ರೆಸೊಲ್ಯೂಷನ್ ಹೇಳ್ಬಿಟ್ಟು ರೀಸನ್ ಹೇಳ್ಬಿಟ್ಟು ಲಾಸ್ಟ್ ಇಯರ್ ಎಲ್ಲ ಅಮ್ಮ ಒಂದ್ ಸ್ವಲ್ಪ ನನ್ ಮೂವಿ ರಿಲೀಸ್ ಆಗ್ಲಿ ಅಂತ. ಈಗ ಮೂವಿ ರಿಲೀಸ್ ಆಯ್ತಲ್ಲ, ಈ ವರ್ಷ ಬೇರೆ ಏನಾದ್ರು ಹೇಳ್ತೀವಿ ಅಂದ್ರೆ ಇನ್ನೇನಾದ್ರು ಮಾಡ್ಬೇಕು ಅಂತ ಹೇಳಿ ಅಂತ. ಸೊ ನನ್ನ ಲೆಕ್ಕದಲ್ಲಿ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರೋ ವಿಷಯ ಇದ್ರಲ್ಲಿ ನಾನು ಅವ್ರ ಹತ್ರ ಏನು ಮುಚ್ಚಿಡಂತದೇನಿಲ್ಲ. ಮತ್ತೇನಾದ್ರು ರೀಸನ್ ಕೊಡ್ತಾರಲ್ಲಪ್ಪ ಅಂತ ಅನ್ಕೊಂಡ್ಬಿಟ್ಟು. ಇಲ್ಲ ಅಂದ್ರೆ ಏನಂತ ಹೇಳಿದ್ರೆ, ಇವನ್ ನನಗೆ ಬಾಯ್ ಫ್ರೆಂಡ್ ಇಲ್ದಿದ್ರು ನಾನು ನನ್ನ ತಾಯಿ ಜೊತೆ ತುಂಬಾ ವೆರಿ ಕ್ಲೋಸ್. ಅಂದ್ರೆ ಅವರಿಗೂ ನನಗೂ ಏಜ್ ಡಿಫ್ರೆನ್ಸ್ ವೆರಿ ಸ್ಮಾಲ್ ಅಂತ ಹೇಳಿದ್ರು. ಅವ್ರು ತುಂಬಾ ಬೇಗ ಮದ್ವೆ ಆಗಿರೋದು, 17 years ಅಲ್ಲೇನೋ ಮದ್ವೆ ಆಗಿರೋದು. ಸೊ ಏಜ್ ಡಿಫ್ರೆನ್ಸ್ ತುಂಬಾ ಕಮ್ಮಿ. ಸೊ ಹಾಗಾಗಿ ನಾನು ಏನೇ ಹೇಳಿದ್ರು ಅರ್ಥ ಮಾಡ್ಕೋತಾರೆ. ಸೊ ಹಾಗಾಗಿ ಮೋರ್ ದೆನ್ ಅ ಮದರ್, ಶಿ ಇಸ್ ಅ ಫ್ರೆಂಡ್ ನನಗೆ. ಅದು ಬಿಟ್ಟು ನಾನು ಹೇಳ್ತೀನಿ, ಇಟ್ಸ್ ವೆರಿ ಓಪನ್. ನಾನು ಅಂದ್ರೆ ನಾನೇನು ಮುಚ್ಚಿಡೋದಿಲ್ಲ ನಮ್ಮ ಮನೇಲಿ. ಆಮೇಲೆ ನಾನು ಬೇಗ ಸಿಕ್ಕಾಕೊಳ್ಳೋದು ಕೂಡ ಬೇಗ. ಸುಳ್ಳು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಮನೇಲಿ, ತಪ್ಪಿಸ್ಕೊಳಕ್ ಆಗಲ್ಲ ನನ್ನ ಕೈಯಿಂದ.